ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನನ್ನ ಮಗಳ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ನೀವು ಕಳೆದ ವಿಡಿಯೋಲಿ ನೋಡಿದ್ರಿ ಬರ್ತ್ಡೇ ಡೇ ನಾ ಹೇಗೆ ಮಾಡಿದ್ವಿ, ಹೇಗಿತ್ತು ನನ್ನ ಮಗಳ ಬರ್ತ್ಡೇ ದಿನ ಅಂತ. ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಮೊದಲೇ ಹೇಳಿದಾಗೆ ಅವತ್ತು ಮಾಡೋದಕ್ಕಾಗಿರಲಿಲ್ಲ, ಸ್ವಲ್ಪ ಕೆಲಸ ಇತ್ತು ಅಂತ ವೀಕೆಂಡ್ ಪೋಸ್ಟ್ಪೋನ್ ಮಾಡ್ಕೊಂಡಿದ್ವಿ. ಈಗ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀವಿ. ನನ್ನ ಮಗಳು ಅರೇಂಜ್ ಮಾಡ್ಕೊಳ್ತಾ ಇದ್ವಿ, ಮಲ್ಕೊಂಡ್ಬಿಟ್ಟಿದ್ದಾಳೆ. ತಡೀರಿ ತೋರಿಸ್ತೀವಿ. ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಎದ್ದೋಳ್ಸೋಣ ಅಂದ್ಬಿಟ್ಟು ನಾನು ಸುಮ್ಮನಿದ್ದೀನಿ. ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆ, ಜಸ್ಟ್ ಈಗ ಗೆಸ್ಟ್ಗಳಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮದು ರೆಡಿ ಆಯಿತು, ನನ್ನ ಮಗಳದು ಆಯಿತು, ಮನೆಯೂ ರೆಡಿ ಆಯಿತು. ಸೊ ಸ್ನ್ಯಾಕ್ಸ್ ಕೂಡ ರೆಡಿಯಾಗಿದೆ. ಈಗ ನನ್ನ ಮನೆ ಹೇಗೆ ಡೆಕೋರೇಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನನಗೆ ಬರ್ತ್ಡೇನ ವಿತೌಟ್ ಡೆಕೋರೇಟಿಂಗ್ ಸೆಲೆಬ್ರೇಟ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ಓಕೆ, ಸಿಂಪಲ್ ಅಂತ ಹೇಳಿದರೆ ನಾವು ಏನು ಕೇಕ್ ಕಟ್ಟಿಂಗ್ ಮಾಡ್ದಂಗೆ ಜಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಅನ್ನೋ ಹಾಗಿದ್ರೆ ಓಕೆ. ಬಟ್ ಯಾರಿಗಾದರೂ ಗೆಸ್ಟ್ಗಳನ್ನ ಕರಿಬೇಕು, ಇನ್ವೈಟ್ ಮಾಡಬೇಕು, ಅವ್ರ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅಂದರೆ ನನಗೆ ಡೆಕೋರೇಷನ್ ಈಸ್ ಅ ಮಸ್ಟ್. ನಾನು ಫಸ್ಟ್ ಇಯರಿಂದನೂ ಮನೇಲೇ ಮಾಡ್ತಾ ಇರೋದು. ನಾವು ಯಾವತ್ತೂ ಹೋಟೆಲಲ್ಲಾಗ್ರಿ ಬೇರೆ ಕಡೆ ಎಲ್ಲೂ ಮಾಡಿಲ್ಲ. ಫಸ್ಟ್ ಇಯರ್ ಬರ್ತ್ಡೇ ಕೂಡ ಮನೇಲೇ ಮಾಡಿದ್ವಿ, ನಾವೇ ಡೆಕೋರೇಟ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡಿದ್ವಿ. ಸೆಕೆಂಡ್ ಇಯರು ನಾನು ಮಾಡಲಿಲ್ಲ, ಅಂದರೆ ಕೇಕ್ ಕಟ್ಟಿಂಗ್ ಜಸ್ಟ್ ಮಾಡಿದ್ವಿ, ಅದು ಜಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ. ಆವಾಗ ಡೆಕೋರೇಟ್ ಮಾಡಿರಲಿಲ್ಲ, ಹೇಳಿದಾಗೆ ಆವಾಗ ಯಾರಿಗೂ ಇನ್ವೈಟ್ ಮಾಡಿರಲಿಲ್ಲ, ಜಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಇದ್ವಿ. ಹಾಗೆಯೇ ಸೆಕೆಂಡ್ ಇಯರ್ನ ನಾವು ಸ್ನೋ ಸಿಟಿಲಿ ಸೆಲೆಬ್ರೇಟ್ ಮಾಡಿದ್ವಿ. ಅಂದರೆ ಸ್ನೋ ಸಿಟಿಗೆ ಹೋಗಿ ನನ್ನ ಮಗಳ ಜೊತೆ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಬಂದಮೇಲೆ ರಾತ್ರಿ ಜಸ್ಟ್ ಒಂದು ಸಿಂಪಲ್ ಕೇಕ್ ಕಟ್ನ ಮಾಡಿದ್ವಿ. ಫಸ್ಟ್ ಇಯರ್ ಬರ್ತ್ಡೇ ಹೇಗಿತ್ತು, ಸೆಕೆಂಡ್ ಇಯರ್ ಬರ್ತ್ಡೇ ಹೇಗಿತ್ತು ಅಂದರೆ ಸ್ನೋ ಸಿಟಿಗೆ ಹೋಗಿದ್ದು. 2 ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ಗುಡ್ ಗುಡ್. Happy birthday to you. Bless you. Hello. Dito. Tinantong ini jara sampai di doga maga jawa. Happy, Papa happy. Ita Papa. Papa. Baro. Papa. Hey. ಸೊ ಫಸ್ಟ್ ಇಯರ್ ಬರ್ತ್ಡೇ ಸೆಲೆಬ್ರೇಷನ್ ಹೇಗಿತ್ತು? ಮನೆಯಲ್ಲೇ ಮಾಡ್ಕೊಂಡಿದ್ರು, ಸಿಂಪಲ್ಲಾಗಿ ನಾವು ಡೆಕೋರೇಟ್ ಮಾಡ್ಕೊಂಡಿದ್ರು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಆವಾಗ ನಮ್ಮ ನೇಬರ್ಸ್ ಜಾಸ್ತಿ ಇರಲಿಲ್ಲ, ಹಾಗಾಗಿ ಎಲ್ಲ ರಿಲೇಟಿವ್ಸ್ ಇದ್ದರು, ಫ್ಯಾಮಿಲಿ ಇದ್ದರು, ಅವಳ ಅಜ್ಜಿ ತಾತ, ನನ್ನ ಅಪ್ಪ ಅಮ್ಮ ಎಲ್ಲರೂ ಬಂದಿದ್ದರು. ಈ ಸಾರಿನ ಯಾರೂ ಬಂದಿಲ್ಲ. ಥರ್ಡ್ ಇಯರ್ ಬರ್ತ್ಡೇನ ನಾವು ಊರಲ್ಲಿ ಮಾಡಿದ್ವಿ, ಅಂದರೆ ನಮ್ಮ ಅತ್ತೆ ಮನೆಯಲ್ಲಿ. ಆ್ಯಕ್ಚುಲಿ ಥರ್ಡ್ ಇಯರ್ ಬರ್ತ್ಡೇ ಕೇಕ್ ಕಟ್ಟಿಂಗ್ನ ವೀಕ್ ಡೇಯಲ್ಲಿ ಬಿದ್ದಿದ್ದು ಅಂತ ವೀಕ್ ಡೇಯಲ್ಲಿ ಇಲ್ಲಿ ಜಸ್ಟ್ ಒಂದು ಸ್ಮಾಲ್ ಕೇಕ್ ಕಟ್ಟಿಂಗ್ ಮಾಡಿಬಿಟ್ಟು ವೀಕೆಂಡ್ಗೆ ನಾವು ಊರಿಗೆ ಹೋಗಿದ್ವಿ.
ಅಲ್ಲಿ ಸ್ವಲ್ಪ ಗ್ರ್ಯಾಂಡ್ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಎಲ್ಲ ರಿಲೇಟಿವ್ಸ್ ಎಲ್ಲ ಇದ್ದರು, ಫ್ರೆಂಡ್ಸ್ ಎಲ್ಲ ಇದ್ದರು. ಸೊ 3rd ಇಯರ್ ಬರ್ತಡೇದು 2 ವಿಡಿಯೋ ಇದೆ. ಒಂದು ನಮ್ಮ ಮನೆಯಲ್ಲಿ ಇಲ್ಲೇ ಸೆಲೆಬ್ರೇಟ್ ಮಾಡಿದ್ದು ವಿತ್ ಅ ಸಿಂಪಲ್ ಡೆಕೋರೇಷನ್ ಆ್ಯಂಡ್ ಅ ಸ್ಮಾಲ್ ಕೇಕ್ ಕಟಿಂಗ್, ಓನ್ಲಿ V3. ಹಾಗೆ ಆ ವೀಕೆಂಡಲ್ಲಿ, ಅಂದರೆ ಅದು ವೀಕ್ ಡೇಯಲ್ಲಿ ಬಿದ್ದಿತ್ತು, ವೀಕೆಂಡಲ್ಲಿ ಊರಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಅದ್ರದ್ದು ಒಂದು ವಿಡಿಯೋ ಇದೆ, ಅದನ್ನು ಕೂಡ ನೋಡಿ, ಈಗ ತೋರಿಸ್ತಾ ಇದ್ದೀನಿ. ಸೊ 3rd ಇಯರ್ 2 ಸಾರಿ ಸೆಲೆಬ್ರೇಟ್ ಮಾಡಿದ್ದು. 4th ಇಯರ್ಗೆ ನನ್ನ ಮಗಳು ಇಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ನಾವೆಲ್ಲರನ್ನೂ ಕರೆದು ಇನ್ವೈಟ್ ಮಾಡಿ, ನೇಬರ್ಸ್, ಫ್ರೆಂಡ್ಸ್ ಎಲ್ಲ. ನನ್ನ ಮಗಳು ಸ್ಕೂಲಿಗೆ ಹೋಗೋಕ್ಕೆ ಶುರು ಮಾಡಿದ್ಲಲ್ಲ, ಸ್ಕೂಲ್ ಫ್ರೆಂಡ್ಸ್ನ ಎಲ್ಲನೂ ಕರೆದು ಮಾಡಿದ್ವಿ. ಈ ಸರಿನೂ ಹಾಗೆಯೇ ಅವಳು ಸ್ಕೂಲ್ ಫ್ರೆಂಡ್ಸ್ನ ಎಲ್ಲನೂ ಕರೀಲೇಬೇಕು ಅಂತ ಹೇಳಿದ್ದು, ಎಲ್ಲರಿಗೂ ಕರೆದಿದ್ದೀವಿ. ಅವರು ಮತ್ತು ನೇಬರ್ಸ್, ನಾವು ಹೊಸ ಮನೆಗೆ ಶಿಫ್ಟ್ ಆಗಿದ್ವಿ, ಇಲ್ಲಿ ತುಂಬ ಜನ ಪರಿಚಯ ಇದ್ದರು, ಹಾಗಾಗಿ ಎಲ್ಲರನ್ನೂ ಕರೆದಿದ್ವಿ. 4th ಇಯರ್ ಬರ್ತ್ಡೇದು ಕೂಡ ನಾವು ಸಿಂಪಲ್ಲಾಗಿ ಅಂತ ಹೇಳಿದರು, ಬಟ್ ತುಂಬ ಚೆನ್ನಾಗಿ ಆಗಿತ್ತು. ಅದು ಕೂಡ ಒಂಥರ ಗ್ರ್ಯಾಂಡ್ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು, ಹಾಗಾಗಿತ್ತು. ಅದ್ರದ್ದು ಕೂಡ ಒಂದು ವಿಡಿಯೋ ಇದೆ, ಈಗ ನೋಡಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. Happy birthday to you. ಸಾನು ಇಲ್ಲಿ ಸಾನು ರೀ ಈ ಕಡೆ ಸಾನು ಅಪ್ಪ ತಿನ್ಸು, ನೆಕ್ಸ್ಟ್ ತಿನ್ಸು ಸಾನು ಇಲ್ಲಿ ನೋಡು. ನೀನ್ ಕೊಡು ಇವಾಗ. ಹಾಕೋ ಈಗ. ಕೊಡು ಕೊಡು ತಿರ್ಸೋಣ. ಕೇಕ್ ನಾನು ಈ ಎಲ್ಲ ವೀಡಿಯೋಸ್ನು ನಿಮಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಕೆಲವರು ಕೇಳಿದರು ನನ್ನ ಮಗಳದ್ದು ಸೆಲೆಬ್ರೇಷನ್ ಇದೆ, ನನ್ನ ಮಗು ಸೆಲೆಬ್ರೇಷನ್ ಇದೆ, ಹೇಗೆ ಸೆಲೆಬ್ರೇಟ್ ಮಾಡ್ಬೋದು ಅಂತ ಹೇಳಿ ಇನ್ನೊಂದೊಂದು ಐಡಿಯಾ ಕೊಡಿ ಅಂತ. ಸೊ ನಾನು ಫಸ್ಟ್ ಇಯರಿಂದ ಹಿಡಿದು ಇವತ್ತಿನ ತನಕ ಹೇಗೆ ಸೆಲೆಬ್ರೇಟ್ ಮಾಡಿದ್ದೀನಿ, ಹೇಗೆ ಮನೇನ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ, ಹೇಗೆ ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ತೀವಿ ಅಂತ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ತೋರಿಸ್ದೆ ಅಷ್ಟೇ. ಈಗ ನಾನು ಈ ವರ್ಷ ಏನೇನು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀನಿ ಅಂತ ತಿಳಿಸ್ತೀನಿ. ಫಸ್ಟ್ ಆಫ್ ಆಲ್ ನಾನೇ ಕೇಕ್ ಮಾಡಿದ್ದೀನಿ. ಸರಿ, ನನ್ನ ಮಗಳಿಗೆ ಡಾಲ್ ಕೇಕ್ ಬೇಕಿತ್ತಂತೆ, ಸೊ ಡಾಲ್ ಕೇಕ್ನ ಮಾಡಿದ್ದೀನಿ. ಅದು ಬಿಟ್ಟರೆ ಸ್ಯಾಂಡ್ವಿಚ್, ಮಕ್ಕಳಿಗೆ ಸ್ಯಾಂಡ್ವಿಚ್ ಕೊಡೋಣ ಅಂತ ಸ್ಯಾಂಡ್ವಿಚ್ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಒಂದು ಟೋಸ್ಟ್ ಮಾಡಿ ಅದರಲ್ಲಿ ಫಿಲ್ ಮಾಡಿ ಕೊಡಬೇಕು ಅಷ್ಟೇ. ಇನ್ನು ಚಿಪ್ಸ್ ತಂದಿದ್ದೀವಿ, ಜ್ಯೂಸ್ ತಂದಿದ್ದೀವಿ. ಅದನ್ನು ನಾನು ಮನೇಲಿ ಮಾಡೋದಕ್ಕಾಗಲಿಲ್ಲ, ಸೊ ಚಿಪ್ಸ್ ಆ್ಯಂಡ್ ಜ್ಯೂಸ್. ಅದ್ರ ಜೊತೆ ಪಾಪ್ಕಾರ್ನ್ ಮಾಡಿದ್ದೀನಿ. ಪಾಪ್ಕಾರ್ನ್ನ ವಿಡಿಯೋ ಕೂಡ ಮಾಡಿದ್ದೆ ನಾನು, ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಕೇಕ್ ವಿಡಿಯೋ ಕೂಡ ನಾನು 2-3 ಮಾಡಿದ್ದೀನಿ, ಅದೇ ಥರ ಈ ಸರಿನೂ ಮಾಡಿರೋದು. ಬಟ್ ಸ್ವಲ್ಪ ಶೇಪ್ ಚೇಂಜ್, ಅದೆಲ್ಲ ನಾನು ಸ್ಕ್ವೇರಲ್ಲಿ ಅಥವಾ ರೌಂಡಲ್ಲಿ ಮಾಡಿದ್ದೆ. ಈ ಸರಿ ಡಾಲ್ ಕೇಕ್ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ ಆಮೇಲೆ. ಅದನ್ನು ಮಾಡಿದ್ದೀನಿ. ಆ ಕೇಕ್ ರೆಸಿಪೀಸ್ ಕೂಡ ನೀವು ವೀಡಿಯೋಸ್ನ ನೋಡ್ಬೋದು, ಲಿಂಕ್ಗಳು ಬರುತ್ತೆ, ನೋಡಿ. ಇಷ್ಟು ನನ್ನ ಪ್ಲ್ಯಾನಿಂಗ್. ನಮ್ಮ ನೇಬರ್ಸ್ ಹಾಗೂ ನನ್ನ ಮಗಳ ಸ್ಕೂಲ್ನ ಫ್ರೆಂಡ್ಸ್ ಆ್ಯಂಡ್ ದೇರ್ ಪೇರೆಂಟ್ಸ್ ಎಲ್ಲರೂ ಬರ್ತಾ ಇದ್ದಾರೆ. ಇನ್ನು ಬಂದಿಲ್ಲ, ಬಂದಮೇಲೆ ತೋರಿಸ್ತೀನಿ.
ಕಳೆದ ವಿಡಿಯೋನಲ್ಲಿ ನಾನು ಒಂದು ಲಿಪ್ ಶೇಡ್ ಹಾಕಿದ್ದೆ, ಅದನ್ನು ಯಾವುದು ನಂಬರು ಯಾವುದು ಅಂತ ಕೇಳಿದರು. ಅದು ಮತ್ತು ಇವತ್ತು ಹಾಕಿರೋದು ಎರಡೂ ಕೂಡ ಸ್ಟೇ ಕ್ವೆರ್ಕಿದು ಏನಂತಾರೆ ಮ್ಯಾಟ್ ಲಿಕ್ವಿಡ್ ಲಿಪ್ಸ್ಟಿಕ್ ಇದು. ಇದರ ಬಗ್ಗೆ ನಾನು ನಿಮಗೆ ಡೀಟೇಲಾಗಿ ಒಂದು ವಿಡಿಯೋಲಿ ತೋರಿಸ್ತೀನಿ. ಇದು ನನಗೆ purple.com ಇಂದ ಬಂದಿರೋದು, ಅಂದರೆ ರಿವ್ಯೂಗೋಸ್ಕರ ಬಂದಿರೋದು. ನಾನು ರಿವ್ಯೂ ಮಾಡೋ ಮುಂಚೆ ಅದು ಹೇಗಿದೆ ಅಂತ ನಾನು ಚೆಕ್ ಮಾಡಬೇಕಲ್ವಾ, ಅದಕ್ಕೇ ಕಳೆದ ಒಂದು 2-3 ಡೇಸಿಂದ ನಾನು ದಿನ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಾನು ನಿಮಗೆ ಇನ್ ಡೀಟೇಲಾಗಿ ನನ್ನ ಮುಂದಿನ ವೀಡಿಯೋಸ್ನಲ್ಲಿ ತಿಳಿಸ್ತೀನಿ. ನೀವು ಹೇಳಿ ಈ ಶೇಡು ಮತ್ತು ಆ ಶೇಡ್ ಎರಡು ಹೇಗಿದೆ ಅಂತ, ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ನಿಮಗೆ ನಾನು ತಿಳಿಸ್ತೀನಿ. ಓಕೆ, ಸಾಂಗ್ ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಡಿಯರ್ ಸಾನ್ವಿ, ಹ್ಯಾಪಿ ಬರ್ತ್ಡೇ ಟು ಯು. Bless you, may God bless you, happy birthday to you. Clap, clap. ಸರಿ ತಿನ್ಸು ಮಮ್ಮಿ ಡ್ಯಾಡಿ ಮಾಡ್ಕೊಡಿ ಪಾಪ ಅವಳಿಗೆ. ಅವಳಿಗೆ ಹೇಳಿದ್ರೆ ತಿಳಿಸ್ತೀನಿ. ಬೇಡ ಅಣ್ಣ ಹಾಯ್ ಮಾಡು, ಅಣ್ಣ ಹಾಯ್ ಮಾಡು. ವೆರಿ ಗುಡ್. ಕಾಣಿಸಿ ಬೇಡ ಬಂದು ನನ್ನ ಮಗಳ ಆಶಯದಂತೆ ಆಚರಿಸಿದಂತಹ ಹುಟ್ಟುಹಬ್ಬ, ಅವಳ ಇಷ್ಟದ ಪ್ರಕಾರ ಒಂದು ಡಾಲ್ ಕೇಕ್ ಅವಳ ಫ್ರೆಂಡ್ಸ್ಗೆಲ್ಲ ಇನ್ವೈಟ್ ಮಾಡಿ ಆಚರಣೆ ಮಾಡಿದ್ದೀವಿ. ನನ್ನ ಮಗಳಿಗೆ ಇಷ್ಟ ಅಂತ ನಾವು ಈ ಥರ ಎಲ್ಲ ಮಾಡ್ತೀವಿ ಅಷ್ಟೇ. ಇನ್ನೇನು ಸ್ವಲ್ಪ ವರ್ಷ ಆಮೇಲೆ ಅವ್ರದ್ದು ಕೂಡ ಆಸೆಗಳು ಚೇಂಜ್ ಆಗ್ತಾ ಇರುತ್ತೆ. ಆಮೇಲೆ ಅವರು ಕೂಡ ಬರ್ತ್ಡೇ ಸ್ಟಾಪ್ ಮಾಡಿ ಅಂತ ಕೇಳ್ತಾರೆ. ಅಲ್ಲಿ ತನಕ ಅವ್ರು ಖುಷಿ ಪಟ್ಟರೆ ನಾವು ಖುಷಿ ಪಟ್ಟಂಗೆ. ಸೊ ಅವ್ರ ಖುಷಿಯಂತೆ ನಾನು ಆಚರಿಸಿದ್ದೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ನನಗೆ ಗೊತ್ತಾಗುತ್ತೆ ನಿಮಗೂ ಇಷ್ಟ ಆಗಿದೆ ಅಂತ. ಸೊ ಹೊಸಬ್ರು ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನನ್ನ ಮುಂದಿನ ವೀಡಿಯೋಲಿ. ಬಾಯ್.